जय जय आगे हरि जय जय निगमांत सद्गुरु गोसिद्धेश्वरन महागुरु मल्लारಕ್ಕರನ್ನು ಇವತ್ತು ಭುಜಂಗ ಶಿವಯೋಗಿಯನ್ನು ಕೂಡ ಭಕ್ತಿಪರಸವಾಗಿ ಹರಿಯಂದ್ರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಗೋಸಿದ್ದೇಶ್ವರರ ನಾಲ್ವಾರು ಜಾತ್ರೆ 2026ನೇ ಸಾಲಿನ ಅಂಗವಾಗಿ ಕಳೆದ 7 ದಿನಗಳಿಂದ ಸಾಗಿಕೊಂಡು ಬರ್ತಾ ಇರುವಂಥ ಕಳ್ಕೋಳದ ಮಹಾಜ್ಞಾನಿ ತತ್ವಜ್ಞಾನಿ ನಿರ್ವಾಳೇಶ್ವರರ ದಿವ್ಯವಾದ ಭವ್ಯವಾದ ಅನುಭಾವದರ್ಶನ ಪ್ರವಚನದಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಆ ಮಹಾತ್ಮನ ಪ್ರವಚನವನ್ನು ಶ್ರವಣ ಮಾಡಿಸತಕ್ಕಂಥ ನಮ್ಮವರೇ ಆದ ನಮ್ಮ ಶ್ರೀಮಠದ ಅನುಗ್ರಹಿತ ಶಿಷ್ಯರಾಗಿರ್ತಕ್ಕಂಥ ಚಿಗರಳ್ಳಿಯ ಶ್ರೀ ಸಿದ್ಧ ಬಸವ ಕಬೀರ ಸ್ವಾಮೀಜಿಯವರೇ, ಇವತ್ತಿನ ಸಮಾರಂಭದಲ್ಲಿ ನಂದೀಶ್ವರರ ಅಥವಾ ಬಸವಣ್ಣ ನೀಲಾಂಬಿಕ ಅಂತ ಏನು ಕರಿತೀವಿ, ಆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಮಠದ ಪರಮಾರ್ಥ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀಮತಿ ಸುನೀತಾಬಾಯಿ ಅಭಿಮಾನ್ ಹುಳಂಡಿಗೇರಿ ಕಾಂಡ ಹುಳಂಡಿಗೇರಿಯವರೇ, ಶ್ರೀಮತಿ ರಾಣಿಬಾಯಿ ಉಂಗ್ರು ಚಿನ್ನಾರಾಟೋಡ್ ಹುಳಂಡಿಗೇರಿಯವರೇ, ಹಾಗೆಯೇ ಶ್ರೀಮತಿ ಸುನೀತಾಬಾಯಿ ನೇರು ರಾಠೋಡ್ ಅಚ್ಚೋಲ ಕಾಂಡ ಪರಿವಾರದವರೇ, ದಿನದ ಪದ್ಧತಿ ಹಾಗೆ ಪುರಾಣದ ಪುಣ್ಯಶ್ರವಣದಲ್ಲಿ ಸಂಗೀತದ ಸೇವೆಯನ್ನು ಮಾಡತಕ್ಕಂಥ ನಮ್ಮ ಭಾಗದ ಅನುಭಾವಿ ಹಿರಿಯ ಗವಾಯಿಯಾಗಿರ್ತಕ್ಕಂಥ ವೇದಮೂರ್ತಿ ಸಿದ್ದಯ್ಯ ಗವಾಯಿಗಳು, ಕಲ್ಲೆ ಗವಾಯಿಗಳು ಪಡದಾಳಿಯವರೇ, ಅವರಿಗೆ ತಬಲಾ ಸಾಥಿಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಆಳಂದದ ಬಸವರಾಜ್ ಕಲ್ಲಾವರಕರವರೇ, ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಸುಂದರವಾಗಿ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿ ಬಂದವರೇ, ನೀಲಹಳ್ಳಿ ನಮ್ಮ ಇಕ್ಕಲಿಂದ ಆಗಮಿಸಿ ಮಕ್ಕಳಿಗೆ ತರಬೇತಿಗೊಳಿಸಿರ್ತಕ್ಕಂಥ ನೃತ್ಯ ತರಬೇತಿದಾರರಾಗಿರ್ತಕ್ಕಂಥ ಶ್ರೀ ವಿನೋದ್ ನೀಲಪ್ಪನವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣೀಯರಿಗೆ ಮಾತೆಯರ ಮಕ್ಕಳೇ, ನಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ನೋಡ್ರಿ, ಇಲ್ಲಿವರೆಗೂ ನೀವೆಲ್ಲ ಪುರಾಣ ಪ್ರವಚನವನ್ನು ಕೇಳಿ ಮಕ್ಕಳ ನೃತ್ಯವನ್ನು ನೋಡಿ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ದರದಿಂದ ಒಂದು ಕಡೆ ಬರೀತಾರೆ ತುಂಬಿ ಬಂದಿರ್ತ ಹಂಗೆ ಎಲ್ಲ ತುಂಬಿ ಬಂದಂಗೆ ಕುತ್ತಿಗೆ ಮಟ್ಟ ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವಿವತ್ತು ವಿಶೇಷವಾಗಿ ಒಂದು ಹೇಳುತ್ತಿಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕಂದ್ರೆ ನಿಮ್ಮ ಕಣ್ಣು ತುಂಬಿದ, ಮನಸ್ಸು ತುಂಬಿದ, ಭಾವ ತುಂಬಿದ ಮತ್ತು ಜೊತೆಗೆ ತುಲಾಭಾರ ಕಾರ್ಯಕ್ರಮ ಕೂಡ ನಡೆಯುವುದಿರೋದ್ರಿಂದ ನಾಳೆ ಸಂಕ್ರಮಣದ ವಿಶೇಷವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳಿರೋದ್ರಿಂದ ಇವತ್ತು ನೋಡಿ ನಿಮಗೆಲ್ಲ ಹೆಂಗೆ ಸಂತೋಷ ಆಗಿಲ್ಲ ಅಂತಂದರೆ, ಇವತ್ತು ಸಾಯಂಕಾಲ ಇನ್ನೊಂದು ಪದ್ಧತಿ ಪುರಾಣದ ಜೊತೆಗೆ ಬರಬೇಕು ಅಂತ ನನ್ನ ಹಂಬಲ ಇತ್ತು ಪುರಾಣಕ್ಕೆ. ಆದರೆ ಸ್ವಲ್ಪ ಆ ದೇಹಾಲಸ್ಯದಿಂದ ದಿನಾದ ನೀತಿಗಳೋದ್ರಿಂದ ಸ್ವಲ್ಪ ಜ್ವರ ಬಂದಂಗೆ ಚಳಿ ಬಂದಂಗೆ ಆಗಿತ್ತು ನೋಡಿ. ಆದರೆ ಇಲ್ಲಿ ಬಂದ ಆ ಮಕ್ಕಳ ನೃತ್ಯವನ್ನು ನೋಡಿದ ತಕ್ಷಣ, ಈ ಎಲ್ಲ ಮಕ್ಕಳ ಅಭಿನಯ ನೃತ್ಯವನ್ನು ನೋಡಿದ ತಕ್ಷಣ ಜ್ವರ ಚಳಿ ಎಲ್ಲ ಬಿಟ್ಟು ಗಾಳಿ ಮಕ್ಕಳನ್ನ ಎಲ್ಲ ನಮ್ಮ ಗುರುಮಾತೆಯವರು ತರಬೇತಿ ವಹಿಸ್ಯಾರ. ಮತ್ತು ಇವತ್ತು ಪುರಾಣದಲ್ಲಿ ನೀವೆಲ್ಲ ಕೇಳಿ ಕಡ್ಕೊಳ್ಳೋ ಮಡಿವಾಳೇಶ್ವರರು ನಿನ್ನೆ ಚಿರಗುಡಿಯಿಂದ ಆಳಗುಡಿಗೆ ಬಂದರೆ, ಆಳಗುಡಿಗೆಯಲ್ಲೂ ಕೂಡ ಕೆಲವು ಕುಹಕಿಗಳ ಅವರನ್ನು ಕಾಡ್ತಕ್ಕಂಥವರ ತೊಂದರೆಯಿಂದಾಗಿ ಅರಳಗುಡಿಗೆಯನ್ನು ಕೂಡ ಬಿಟ್ಟು ಹೊರಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಸಿದ್ಧ ಬಸವ
ಸ್ವಾಮಿಗಳು ಬಹಳ ಚೆಂದಾಗಿ ನಿಮ್ಗೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಳ್ತೇವೆ. ಯಾಕಂದ್ರೆ ಮಹಾತ್ಮರನ್ನ ಕಂಡು ಎಲ್ಲ ಊರಿನಲ್ಲಿದ್ದು ತಿಮ್ಮಾಪುರದಿಂದ ಮಲ್ಲಾರಾಜರು, ಕೋಡಿಸಿದ್ದೇಶ್ವರ ಬಾಲಕ ಕೋಡಿಸಿದ್ದೇಶ್ವರರು ತಿಮ್ಮಾಪುರದಲ್ಲಿ ಬಿಟ್ಟು ಬರಬೇಕಾದ್ರೆ ಅಲ್ಲಿ ಕೆಲವು ಯುವಕಿಗಳು ಅವರನ್ನು ಅರಣ್ಯದಿಂದ ಶರಣಬಸಪ್ಪನವರು ಕರೆದುಕೊಳ್ಳಬೇಕಾದ್ರೆ ಅಲ್ಲಿ ಕಾಡುವ ಸಂಖ್ಯೆ ಉಪಟಳ ಹೆಚ್ಚಿರುತ್ತೆ. ಹಾಗೆಯೇ ಕಡಕೋಳ ಮಡಿವಾಳದಲ್ಲೂ ಕೂಡ ಅರಳಗುಂಡಿಗೆಯಲ್ಲಿ ಕೆಲವು ಕುರಿಕೆಗಳು ಅವರ ಏಳಿಗೆಯನ್ನು ಸಹಿಸುವಂಥವರು, ಅವರ ಬಗ್ಗೆ ಸುಮ್ಮನೆ ಅನುಮಾನ ಪಡ್ತಕ್ಕಂಥ ಜನ ಅವರನ್ನು ಕಾಡಿದಾಗ ಅರಳಗುಂಡಿಗೆಯಿಂದ ಹೊರಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಕಬೀರ್ ಸ್ವಾಮಿಗಳವರು ಈ ಎಲ್ಲರೂ ನಿಮಗೆ ಪ್ರವಚನದಲ್ಲಿ ತಿಳಿಸ್ಕೊಳ್ತಾರೆ. ಇವತ್ತೆಲ್ಲ ಮೊಬೈಲ್ ಮಾಧ್ಯಮದಲ್ಲಿ ಅವರು ಸ್ವಲ್ಪ ಪ್ರವಂತವನ್ನು ಹೊರಡ್ತಾರೆ ದೀರ್ಘಾಸರು ಏನು ಅಂತಂದರೆ ಮಹಾತ್ಮರು ಯಾವಾಗಲೂ ಯಾರಿಗೂ ಶಾಪ ಕೊಡಂಗಿಲ್ಲ. ಶಾಪ ಕೊಡ್ತಕ್ಕಂಥ ಶಪಿಸ್ತಕ್ಕಂಥ ಮನಸ್ಥಿತಿಯವರು ಮಹಾತ್ಮರಾಗಿರುವುದಿಲ್ಲ. ಆದರೆ ಮಹಾತ್ಮರನ್ನು ಕಾಡಿದ ಪರಿಣಾಮವಾಗಿ ಮಹಾತ್ಮರಿಗೆ ತೊಂದರೆ ಕೊಟ್ಟು ಪರಿಣಾಮವಾಗಿ ಅವರಿಗೆ ನೋವು ತೊಂದರೆಗಳು ಉಂಟಾಗ್ತಿರೋದನ್ನ ಮಹಾತ್ಮರು ಯಾರಿಗೂ ಶಪಿಸೋದು. ಹಾಗೆಯೇ ಕಲ್ಪೋಳ ಮಡಿವಾಳೇಶ್ವರನ್ನ ಇಷ್ಟು ಕಾಡಿದಾಗ ಆ ಪುರವಂತರು ಹೇಳ್ತಾರೆ, ಉಳಿಯುವವರು ಉಳಿಯಲಿ, ಉಳಿಯುವವರು ಬೂದಿಯಾಗಿ ಹೋಗುತ್ತಾರೆ ಎನ್ನುವ ಹಾಗೆ ಅವರನ್ನು ಕಾಡಿದರು ತಾವೇ ಪುರಾಣ ಪ್ರವಚನದಲ್ಲಿ ಕಡಕೋಳ ಮಡಿವಾಳೇಶ್ವರ ವೃತ್ತಾಂತವನ್ನು ಎಲ್ಲ ಕೇಳುವಂಥವರಾಗಿದೆ. ಇನ್ನೂ 4 ದಿನ ಈ ಪುರಾಣ ಪ್ರವಚನ ನಡೆಯುವುದರಿಂದ ಇನ್ನೂ 4 ದಿನ ನೋಡ್ರಿ ಮಹಾತ್ಮರನ್ನ ಜನ ಹೆಂಗೆ ಕಾಡ್ತಾರೆ ಅನ್ನೋದಕ್ಕೆ ಮಹಾತ್ಮರು ಹೊಸ ತುಂಬಿ ನಿಂತಂತ ಕಬ್ಬಿನಲ್ಲಿ ಇರ್ತಾರೆ. ತೊಡದ ಕಬ್ಬು ತರ್ತಾರೆ. ಈ ಕಡೆ ಇವತ್ತ ನಾಲ್ಕು ಜಾಸ್ತಿ ಬೆಳೆಯಕ್ಕಲ್ಲ. ಮೊದಲಾಗೆಲ್ಲ ಮಹಾನ್ ಕಡೆ ಬೆಳೀತೀವಿ ನಮ್ಮ ಬಸವರಾಜ ಕಬ್ಬು ಭಾಳ ಬೆಳೀತೀವಿ. ಮಹಾರಾಷ್ಟ್ರ ಗೌಡ್ರಿಗೆ ಬರ್ತಾರೆ ಅವರು. ಈಗ ನಮ್ಮ ಕಡೆಗೂ ನೀರಾವರಿ ಮಾಡಿಕೊಂಡು ಹೊಡೆಯೋದು ಪೈಪ್ ಲೈನ್ ಮಾಡಿ ಕಬ್ಬು ಬೆಳೆಯುವಂಥವ್ರು ಭಾಳ ಜನ ಆಗಿದ್ದಾರೆ. ನಮ್ಮ ಅಭಿಮಾನವಾಗಿ ಇವರು ಹಾಕಿದ್ರೆ ಕಬ್ಬು ನೋಡ್ರಿ ಎರಡು ಕಬ್ಬು ಬೆಳೆಯುವಂಥ ರೈತರಿಗೆ ಅವರ ಸೋದರಾಗಿರ್ತಕ್ಕಂಥ ಅಂಬೂರ ಚಿನ್ನ ರಟ್ಟೋಡಾಗಿರ್ಬೋದು ಅವರೆಲ್ಲ ಕಬ್ಬು ಬೆಳೀತಕ್ಕಂಥ ಪರಿವಾರದವರೇ ಕಬ್ಬು ತೋಟದೊಳಗೆ ರಸತುಂಬಿ ನಿಂತಿರ್ತಾರೆ. ಒಂದು ತೋಟದೊಳಗೆ ಕಬ್ಬು ರಸತುಂಬಿ ನಿಂತಿರ್ತಾರೆ. ಆ ಭೂಮಿ ಮೇಲೆ ಇರ್ತಕ್ಕಂಥ ಗಾಣದಲ್ಲಿರ್ತಕ್ಕಂಥ ಒಂದು ಮುಳ್ಳು ಕಬ್ಬಿಗೆ ಆಕ್ಷೇಪಣೆ ಮಾಡ್ತಾರೆ. ಏನು ಆಕ್ಷೇಪಣೆ ಮಾಡ್ತೀವಿ ಅಂತಂದ್ರೆ ಭೂಮಿ ಮೇಲಿರ್ತಕ್ಕಂಥ ಸಾರವನ್ನೆಲ್ಲ ನೀನೇ ಹೇರ್ಕೊಂಡು ಬೆಳೆದು ದಪ್ಪವಾಗಿ ರಸತುಂಬಿಕೊಂಡು ನಿಂತಿದ್ದೀವಿ ಅಂತ ಕೂಡ ಆಕ್ಷೇಪಣೆ ಮಾಡ್ತೀವಿ. ಆವಾಗ ಆ ಕಬ್ಬು ಬೆಳೆ ಹೇಳ್ತಂತ ಇಲ್ಲಪ್ಪ, ಭೂಮಿ ಒಳಗೆ ಸಾರವನ್ನು ಹೀರಿಕೊಂಡು ಬೆಳೆಯುವಂಥ ಹಕ್ಕು ಅಧಿಕಾರ ಎಲ್ಲರೂ ಭೂಮಿಯ ಸಾರವನ್ನು ಹೀರಿಕೊಂಡು ಬೆಳೆಯಬಹುದು. ಆದರೆ ನಿನ್ನ ಪರರಿಗೆ ಚುಚ್ಚುವುದನ್ನ ನೋಯಿಸುವುದನ್ನೇ ನಿನ್ನ ಧರ್ಮವಾಗಿಸಿಕೊಂಡ ಕಾರಣಕ್ಕೆ ನಿನಗೆ ಭೂಮಿಗಳಿಂದ ಸಾರ ಸಿಕ್ಕಿಲ್ಲ. ಆದರೆ ನನಗೆ ಮೆಷಿನ್ನೊಳಗೆ ಹಾಕಿ ತಿರುಗಿದರೂ ಕೂಡ ಮತ್ತೊಬ್ಬರಿಗೆ ಸರಿಯನ್ನೇ ಕೊಡಬೇಕು ಭಾವನೆ ನಡೆಸಿಕೊಳ್ಳೋದ್ರಿಂದ ಆ ಕಬ್ಬು ಬೆಳಿಬೇಕಂದ್ರೆ ಹಾಗೆ ಮಹಾತ್ಮರನ್ನ ಕಾಡಿದವರು ಅವರ ಹಾಗೆ ಆ ಬೂದಿಯಾಗಿ ಆವೆಯಾಗಿ ಹೋಗ್ತಾರೆ. ಆದರೆ ಮಹಾತ್ಮರಾಗಿರ್ತಕ್ಕಂಥವ್ರು ಎಲ್ಲರ ನೋವು ನಡೆಯುವುಗಳನ್ನೇ ಅದು ಜೀವನದ ಸಾರವಾಗಿಸಿಕೊಂಡು ಬೆಳೆದ ಹಾಗೆ ಬೆಳೆದು ಎಲ್ಲರಿಗೂ ಯಾವತ್ತೂ ಸರಿಯನ್ನು ಕೊಡ್ತಕ್ಕಂಥವ್ರಾಗ್ತಾರೆ ಅಂತ ಕಡಕೋಳ ಮಡಿವಾಳೇಶ್ವರರು ಅನುಭಾವಿ ಕವಿಗಳು. ನಮಗೆ ಯಾರ ಕಡೆಯೂ ಕೂಡ ಆಗಿಲ್ಲಾಂದ್ರೆ ಹಾಡುಗಳನ್ನು ಅವರು ಆಶು ಕವಿಗಳು, ಸ್ವರವಚನಕಾರ. ಅವ್ರು ಏನೇ ಕಾಡಲಿ, ಏನೇ ತೊಂದರೆ ಕೊಡಲಿ, ಅವಾಗ ಅವರೇ ಆ ತೊಂದರೆ ನೋವುಗಳಿಗೆ ಪ್ರತಿಕ್ರಿಯಿಸಿ ಹಾಡಿನ ರೂಪದಲ್ಲಿ ಅವರು ಬದುಕಿದ್ದೆಲ್ಲ ಬರ್ತದೆ ಪುರಾಣದವರಿಗೆ, ಪ್ರವಚನದವರಿಗೆ. ಅದನ್ನೆಲ್ಲ ನಾವು ದಿನನಿತ್ಯ ಕೇಳ್ತಾ ಇದ್ದೀವಿ. ಮೊನ್ನೆ ಅವ್ರ ತಾಯಿ ಕೂಡ ಯಾರೋ ಬೈದಾಗ ಆ ಬೈಬಲಕ್ಕೆ ಪ್ರತಿಕ್ರಿಯಿಸಿ ಒಂದು ತತ್ವಪದವನ್ನೇ ತಗೊಳ್ಳುವಂತಕ್ಕಂಥದ್ದು ನಾವೆಲ್ಲ ಕೇಳಿದ್ವಿ. ಗಂಗಮ್ಮನವರ ತಾಯಿ ಗಂಗಮ್ಮನವರು ಹಾಗೆ ಯಾರೇ ತೊಂದರೆ ಕೊಟ್ಟರು, ನೋವು ಕೊಟ್ಟರು ಅದನ್ನು ಸಾಹಿತ್ಯವಾಗಿಸಿದಂಥ ಕವಿಗಳು ಅಂತಂದರೆ ಕಡಕೋಳದ ಮಡಿವಾಳಪ್ಪನವರು ಅಂತ ಕಾಣತಕ್ಕಂಥದಕ್ಕೆ ಅವರಿಗೆ ಅನುಭಾವಿ ಕವಿ, ಅನುಭಾವವನ್ನು ಅನುಭಾವಿಯಾಗಿ ಅನುಭಾವ ಸಾಹಿತ್ಯವನ್ನು ರಚಿಸಿದಂಥ ಕವಿ ಅಂತಂದರೆ ಕಡಕೋಳದ ಮಡಿವಾಳಪ್ಪನವರು. ಅಂತ ಮಹಾತ್ಮರ ಪುರಾಣದಲ್ಲಿ ಅನೇಕ ಜನ ಇವತ್ತು ಮಕ್ಕಳ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆಯಿತು. ನಾವು ಲೇಟ್ ಮಾಡಿ ಬಂದೆವು. ಆ ಮಕ್ಕಳು ನೃತ್ಯ ಆಗುತ್ತೆ ಮತ್ತು ಇನ್ವಿಟೇಷನ್ ಕಾಣಿಸ್ತದೆ.
ಮತ್ತೆ ರಿಪೀಟ್ ನೋಡಿ, ಒಂದು ಸಲ ನೋಡಿ ತೃಪ್ತಿ ಆಗಿರೋದು 2 ಸಲ ನೋಡುವಂತ ಅವಕಾಶವನ್ನ ನಮ್ಮ ಮಕ್ಕಳು ಶಿಕ್ಷಕರೆಲ್ಲ ಒದಗಿಸ್ಬಿಟ್ಟಾರೆ. ನಾವೇನ ಕಡೆಗೆ ನಾವು ನೃತ್ಯ ನೋಡಕ್ಕಾಗಿಲ್ಲ, ಅದಕ್ಕೆ ನಮ್ಮ ಶಿಕ್ಷಕರಿಗೆ ಕುಟುಂಬದವರೆಲ್ಲ ಹೇಳಬೇಕು, ನಮ್ಮ ಟೀಚರ್ ಅವ್ರಿಗೆ ಹೇಳಬೇಕು, ನಮ್ಮ ಜಯ ಶಿಕ್ಷರ ಅವರಿಗೆ, ನಮ್ಮ ಸವಿತಾ ಟೀಚರ್ ಅಂತವ್ರಿಗೆ ನಾವು ಹೇಳಬೇಕು. ಮತ್ತು ನಾಡಿನ ಇನ್ನೊಂದು ಸಲ ನೃತ್ಯ ಮಾಡಿರಿ ಅಂತ ಹೇಳಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಎಲ್ಲ ಶಿಕ್ಷಕರ ತರಬೇತಿಯನ್ನ, ನಮ್ಮ ವಿನೋದ್ ಕುಮಾರ್ ಅವರ ತರಬೇತಿಯನ್ನು ಪಡೆದಿರ್ತಕ್ಕಂಥ ಮಕ್ಕಳು ಪುನಃ ತಮ್ಮ ನೃತ್ಯವನ್ನು ಪ್ರದರ್ಶನ ಮಾಡಿ ನಮಗೂ ಆನಂದಗೊಳಿಸ್ಯಾರ, ನಿಮಗೂ ಆನಂದಗೊಳಿಸ್ಯಾರ. ಅದಕ್ಕೆ ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ ಆ ನೃತ್ಯ ನೋಡಿ, ದೇವಿ ನೃತ್ಯ ಮಾಡೋದು, ದೇವಿನೇ ಬದಲಾವಣೆ, ಕರೆ ದೇವಿನೇ ಬದಲಾವಣೆ. ನಮ್ಮ ಪ್ರೀತಮ್ಮ ಬಹಳ 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 ಸುಂದರವಾಗಿ ಅವನಿಗೆ ಬಳ್ಳಾಚರಿ ಬೇಕಾಗಿಲ್ಲ, ಮತ್ತು ಮಕ್ಕಳೆಲ್ಲ ಬೇರೆ ಬೇರೆ ನೃತ್ಯಗಳೆಲ್ಲ ಮಾಡಿದ್ರು. ಆ ಕೃಷಿ ವರ್ಕಣೆ ಮಾಡಿದ್ರು, ಭರತನಾಟ್ಯ ಮಾಡಿದ್ರು, ಮತ್ತು ವಿಶೇಷವಾಗಿ ನಮ್ಮ ಭಾಗದ ಅದು ಜಾನಪದ ಕಲೆ ಅಂತ ಗುರುತಿಸಲ್ಪಡ್ತಾರೆ. ನಮ್ಮ ಭಾಗದ ಜಾನಪದ ಕಲೆ ಯಾವುದು ಅದು ಬಂಜಾರ ನೃತ್ಯ ಅಂತ ಹೇಳ್ತಾರೆ. ಅಂತ ಬಂಜಾರ ನೃತ್ಯವನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿ ಎಲ್ಲ ಮಕ್ಕಳು ಬಂಜಾರ ನೃತ್ಯ ಕೂಡ ಮಾಡತಕ್ಕಂಥದ್ದು ಬಹಳ ಖುಷಿ ಸಂತೋಷವನ್ನುಂಟು ಮಾಡಿದೆ. ನೋಡ್ರಿ, ನಮ್ಮ ಕೂಡಲ ಸಂಗಮ ದೇವ ಹಾಡಿಗೆ ನಮ್ಮ ಕವಿ ಸಾಗುವ ಡ್ರೆಸ್ ಚಲೋ ಅಂತ ಆಗ್ತದೆ. ಆಗ ಕರೆ ಡ್ರೆಸ್ ಯಾಕಂದ್ರೆ ಅವ್ರು ಆಡ್ತಕ್ಕಂಥವ್ರೆಲ್ಲರೂ ಜಾನಪದ, ಅವ್ರ ಜಾನಪದ ಕಲಾವಿದರೆಲ್ಲ ತೋರಿಸಿದ್ದೇ ಒಟ್ಟು ಈಗಿನ ಫ್ಯಾಷನ್ಸ್ಗೆ ಯಾರು ಗೊತ್ತಿಲ್ಲ. ಆದ್ರೆ ಸರಿಯಾಗಿ ಅವ್ರು ನಿರ್ವಹಿಸಿದ್ದಾರೆ. ಯಾಕಂದ್ರೆ ಬೀಸೋದು, ಕುಟ್ಟೋದು ಮಾಡ್ತಕ್ಕಂಥದ್ದು. ಇವತ್ತಿನ ಕಾಲಕ್ಕೆ ಯಾರು ಕುಟ್ಟಲ್ಲ, ಬೀಸೋದು ಆಮತ್ ಬೇರೆ. ಇವತ್ತು ಹೆಂಗಾಗಿದೆ ಅಂತಂದ್ರೆ ಫ್ಯಾನ್ ನಮ್ಮ ನೀರು ಬಿಡ್ಲಾಕ, ನಮ್ಮ ಮೈಯೊಳಗೆ ದೇವರು ಬಿಡ್ಲಾಕ ಕೊಡ್ತಾ ಇಲ್ಲ ಫ್ಯಾನ್. ಹಾಗೆ ಮಿಕ್ಸರ್ ಗ್ರೈಂಡರ್ಗಳು ಉರುಳಾಕ ಬಿಡ್ತಾ ಇಲ್ಲ. ಹಾಗೆ ಹಲವಾರು ವಾಹನಗಳನ್ನು ನಿಡ್ಲಾಕ ಬಿಡ್ತಾ ಇಲ್ಲ. ಈ ಎಲ್ಲ ಕಾರಣದಿಂದ ಅವೆಲ್ಲ ದುಡಿತಿದ್ರು, ಬೆವರು ಮಾಡ್ತಿದ್ರು, ಎಲ್ಲರೂ ಶ್ರಮಿಸ್ತಿದ್ರು, ಗಟ್ಟಿ ಮುಟ್ಟಿ ಆಗಿರ್ತದೆ. ಇನ್ನೊಂದು ದಿವಸವರು ಕುಟ್ಟವರಾಗಿರೋರು, ಬೇರೆ ಬೇರೆ ಒಂದು ಕೆಲಸ ಮಾಡೋರಾಗಿದ್ದು ಗಟ್ಟಿ ಮುಟ್ಟಾಗಿರ್ತಿದ್ರು. ಈಗ ವ್ಯಾನು ನಮಗೆ ಬೆವರ್ಲಾಕ ಬಿಡ್ತಾ ಇಲ್ಲ, ಮಿಕ್ಸರ್ ಗ್ರೈಂಡರು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ, ಕಾರು, ಜೀಪು, ಸೈಕಲ್ ಮೋಟರ್ಗಳು ನಮಗೆ ತಿರುಗಾಡಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂತಂದ್ರೆ ಆಸ್ಪತ್ರೆಯಿಂದ ಡಾಕ್ಟರ್ಗಳು ನಮ್ಗೆ ಹೊರಗೆ ಕೊಡ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋದು ಇಂಥವೆಲ್ಲ ಕಾರಣ ಏನಂತಂದ್ರೆ ನಾವು ನಮ್ಮ ಶ್ರಮ ಜೀವನವನ್ನು ಬರ್ತೀವಿ. ಆ ಕೂಡದ ಸಂಗಮ ದೇವ ಅನ್ನುವಂಥ ನೃತ್ಯದ ಮೂಲಕ ಅವತ್ತಿನ ಆ ಜಾನಪದ ಸಂಸ್ಕೃತಿಯನ್ನು ಮಕ್ಕಳು ಬಹಳ ಚಂದ ತೋರಿಸ್ಕೊಟ್ರು ಅಂತ ಹೇಳೋದಕ್ಕೆ ಅದನ್ನು ಕಲಿಸಿದಂಥ ಗುರುಮಾತೆಯರು ಮಕ್ಕಳಿಗೆ ಬಹಳ ಅಭಿಮಾನ ಅನಿಸ್ತದೆ. ಬಹಳ ಸುಂದರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಉತ್ತಮವಾಗಿರ್ತಕ್ಕಂಥ ಕೆಲವು ನೃತ್ಯಗಳನ್ನು ಅವರವರೇ ಯಾಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮಗೆಲ್ಲವೂ ಉತ್ತಮವಾಗಿ ಕಾಣ್ತಾರೆ. ಮಕ್ಕಳೆಲ್ಲ ಮಾಡ್ತಕ್ಕಂಥದ್ದೆಲ್ಲ ಚಂದನೆ ಉತ್ತಮ. ಆ ಜಾತ್ರಾ ಮಹೋತ್ಸವದ ಸಭೆಗೆ ಒಪ್ಪು ಹಾಗೆ ಇರತಕ್ಕಂಥ ಕೆಲವು ನೃತ್ಯಗಳಿಗೆ ಇನ್ನೂ ವಿಶೇಷವಾದ ತರಬೇತಿಯನ್ನು ಕೊಟ್ಟು ನಮ್ಮ ವಿನೋದ್ ಕುಮಾರ್ ಅವ್ರಿಗೆ ಹೇಳಿದ್ವಿ, ಜಯಸಿಂಗ್ ಸರ್ ಅವ್ರಿಗೆ ಹೇಳಿದ್ವಿ, ಮತ್ತು ಶ್ರೀನಾಥ್ ಅವರು ಬಂದಾಗ ಶ್ರೀನಾಥ್ ಅವರ ಆಡಳಿತ ಒಂದು ನೃತ್ಯ ಮಾಡಿಸ್ತೀನಿ ಅಂತ ತಿಳ್ಕೊಂಡು ನಮ್ಮ ಸವಿತಾ ಟೀಚರ್ ಅವರು ಹೇಳಿದ್ದಾರೆ. ಅಂತ ನೃತ್ಯವನ್ನು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಆ ಮಕ್ಕಳು ಪುನಃ ಪ್ರದರ್ಶನ ಕೊಡುವಂಥದ್ದಾಗಲಿ, ಜಾತ್ರೆಗೆ ಬಂದಿರತಕ್ಕಂಥ ಅನೇಕ ಜನರಿಗೆ ಆನಂದವನ್ನು ಉಂಟು ಮಾಡುವಂತಾಗಲಿ ಅಂತ ತಿಳ್ಕೊಂಡು ಈ ಎಲ್ಲ ನೃತ್ಯ ತರಬೇತಿದಾರರಿಗೆ ಮಕ್ಕಳಿಗೆ ನಾವು ಶುಭವನ್ನು ಕೋರಿ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡಿ ಅಂತ ತಿಳ್ಕೊಂಡು ಹೇಳಿ, ಮತ್ತು ವಿಶೇಷವಾಗಿ ಸೇವೆಯನ್ನು ಮಾಡತಕ್ಕಂಥವ್ರು ಬಸವಣ್ಣ ನೀರಾಂಬಿಕೆ, ಬಸವಣ್ಣ ಗಂಗಾಂಬಿಕೆ ಅನ್ನುವ ಹಾಗೆ ವೇದಿಕೆ ಮುಂದೆ ನಂದೀಶ್ವರ ಸ್ಥಾನ ಅಂತ ಕರಿತೀವಿ. ಆ ಸ್ಥಾನದಲ್ಲಿ ಕುಳಿತುಕೊಂಡು ಬಹಳ ಸಮಯದವರೆಗೂ ಅವರೊಳಗೆ ಕಾಲದಲ್ಲಿ ಬಹಳ ದೊಡ್ಡದು ಅಭಿಮಾನ ನೋಡಕ್ಕೆ ದಪ್ಪ ಕಾಣಿಸ್ತಾರೆ. ಆದರೆ ಎಷ್ಟು ದುಡಿತಾನೆ, ಎಷ್ಟು ಸಂಬಂಧಿಸ್ತಾನೆ ಅಂತಂದರೆ ಯಾವತ್ತೂ ಶ್ರೀಮಠದ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಮಠದ ಪರಮ ಸುಲ್ತಾನಗಳು ಅಭಿಮಾನ ಅವೆಲ್ಲ ಸತೀಶ್ ಅವರಿಗೆ ಮತ್ತೆ ಅದೇ ರೀತಿಯಾಗಿ ಅವರ ಸಹೋದರರು ಒಂದೇ ಕುಟುಂಬ
ಕುಟುಂಬದ ಒಂದೇ ಪರಿವಾರದ ಒಂದೇ ವಂಶ ಪರಂಪರೆಯಲ್ಲಿರತಕ್ಕಂಥ ನಮ್ಮ ಅಂಬರು ಚಿನ್ನಾರ ಆಟೋಡು ಉಳ್ಳಾಂಡಿಗೆರೆ ಹಾಗೂ ರಾಣಿಬಾಯಿ ಅಂಬರು ನಾಯಕರ ಪರಿವಾರದವರು ಹಿರಿಯರವರು ನಮ್ಮ ಅಭಿಮಾನ ಅಣ್ಣಂದಿರು ಅವರು ಕೂಡ ಇವತ್ತಿನ ಈ ವೇದಿಕೆ ಮುಂಭಾಗದಲ್ಲಿ ಬಹಳ ಹೊತ್ತಿನ ಕುಳಿತುಕೊಂಡು ಪುರಾಣ ಶ್ರವಣ ಮಾಡಿದ್ದಾರೆ. ಮತ್ತು ನಮ್ಮ ನೇರು ರಾಠೋಡ್, ಸುನೀತಾಬಾಯಿ ರಾಠೋಡ್, ಅಚ್ಚೋದ ಕಾಂಡ ಅವರೆಲ್ಲ ಬೀಗರ ಜೊತೆಗೆ ಅವರ ಮಾವಂತರ ಜೊತೆಗೆ ಅವರು ಕೂಡ ಶ್ರೀಮಠಕ್ಕೆ ಸಮರ್ಪಣೆ ಇರತಕ್ಕಂಥ ಭಕ್ತರಾಗಿ ಯಾವತ್ತೂ ಶ್ರೀಮಠದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಹಳ ಹೊತ್ತಿನ ಕುಳಿತುಕೊಂಡು ಶ್ರವಣ ಮಾಡಿದ್ದಾರೆ. ಅವರೆಲ್ಲರ ಪರಿವಾರಕ್ಕೆ ಸದ್ಗುರು ಕೂಡಿಸಿದ್ದೇಶ್ವರರು, ಮಲ್ಲಾರಾಜರು, ಕೋಟೇಶ್ವರರು ಸದಾಕಾಲ ಹೆಚ್ಚಿನ ಶಕ್ತಿ ಮತ್ತು ಭಕ್ತಿಯನ್ನು ಕೊಟ್ಟು ಅನುಭವಿಸಿ ಅಂತ ಸಂದರ್ಭದಲ್ಲಿ ಹಾರೈಸ್ತಾ, ಹಾಗೆ ಇವತ್ತಿನ ಈ ಪುಣ್ಯ ಶ್ರಮದಲ್ಲಿ ನಮ್ಮ ಹನುಮಂತ ಸುಂಗಾರ್ ನಾಲ್ವಾರ್, ನಮ್ಮ ಶಾರದಮ್ಮ ಹನುಮಂತ ಸುಂಗಾರ್ ಅವರು ನಾಲ್ವಾರ ಶ್ರೀಮಠದ ನಾಲ್ವಾರದವರೆಯಾಗಿ ಶ್ರೀಮಠದ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಸಿದ್ಧಾಸ್ತರು. ನಮ್ಮ ಹನುಮಂತ ಭಜನೆ ಒಳಗೆ ಇರ್ತಾರೆ. ಮತ್ತು ಇವತ್ತು ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಠದ ಪೇಂಟ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸುಂದರವಾಗಿರುವಂಥ ಚಿತ್ರಗಳನ್ನು ಬಿಡಿಸುವಂಥ ನಮ್ಮ ಹನುಮಂತ ಸುಂದರ ಮತ್ತು ಅಂತ ಹೇಳಬೇಕಾಗ್ತದೆ. ಅವರಿಬ್ಬರು ದಂಪತಿಗಳು ಶಾರದಮ್ಮ ಹನುಮಂತ ಸುಂದರ ಜೊತೆಗೆ ಮಕ್ಕಳು ಸುನೀಲ ಕೋಟೇಂದ್ರ ಭಕ್ತಿ ಸಂಪರ್ಕವಾಗಿ ಸದಾಕಾಲ ಸೇವೆಯನ್ನು ಮಾಡ್ತಿರ್ತಾರೆ. ಹಾಗೆ ಅಂಬರೀಷ್ ಕೊಂಚು ನಾಲ್ವಾರ್ ಅವರ ಎಲ್ಲ ಪರಿವಾರಗಳು ನಾಲ್ವಾರದವರೇ ಅವರು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸುವಂಥವರಾಗಿದ್ದಾರೆ. ಹಾಗೆ ಶ್ರೀಮಠ ದಾಸೋಹದಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲರ ಜೊತೆಗೆ ಆವಾಗ ಅವರು ಕಾಯಿಪಲ್ಯ ತರೋರು, ತಮ್ಮ ತೋಟದ ಕಾಯಿಪಲ್ಯ ತರೋರು, ದಾಸೋಹದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ಶ್ರೀ ಅಮೃತ್ ನಾಯಕ್, ಬುದ್ಧ ನಾಯಕ್ ತಂಡ ಅವರೆಲ್ಲ ಪರಿವಾರದವರು ಕೂಡ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಕಿಶನ್ ರಾಠೋಡ್, ಶ್ಯಾಮಪುರಳ್ಳಿ ಸಮೀಪದ ಶ್ಯಾಮಪುರಳ್ಳಿ ಗ್ರಾಮದವರು ಪ್ರತಿ ಗುರುವಾರ ರವಿವಾರ ಶ್ರೀಮಠದಲ್ಲಿ ಕಾಣಿಸಿಕೊಂಡು ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥವರು. ಅಂತ ಕಿಶನ್ ರಾಠೋಡ್ ಪರಿವಾರದ ಶ್ಯಾಮಪುರಳ್ಳಿಯ ಪರಿವಾರದಿಂದ, ಹಾಗೆ ಸುರೇಶ್ ನಾಟೇಕರ್ ಇವರು ನಮ್ಮ ಶಾಬಾದ ಹನುಮಂತಪ್ಪ ಬಾಸ್ಕಿಯವರೇ ಎಲ್ಲ ಪರಿವಾರ, ಅವರ ಮಕ್ಕಳು ಅವರ ಹಳೆಯಂದಿರು ಸುರೇಶ್ ನಾಟೇಕರ್ ಕಲಬುರಗಿ, ನಮ್ಮ ಹನುಮಂತಪ್ಪ ಬಾಸ್ಕಿಯವರ ಹಳೆಯಂದಿರು. ಹಾಗೆಯೇ ಶ್ರೀಮತಿ ಉಮಾ ಪ್ರಕಾಶ್ ಸೇರಂ ಅವರು ಕೂಡ ಮಗಳು ಹಳೆಯ ಹನುಮಂತಪ್ಪ ಬಾಸ್ಕಿಯವರು, ಅವರ ಪರಿವಾರಗಳು ಜೊತೆಗೆ ಸ್ವತಃ ಹನುಮಂತಪ್ಪ ಬಾಸ್ಕಿ ಶಾಬಾದ್ ಇವರೆಲ್ಲ ಪರಿವಾರದ ವತಿಯಿಂದ ಇವತ್ತಿನ ದಿವಸ ಭಕ್ತಿ ಸೇವೆ ಕೂರಿಸಿದ್ದೇಶ್ವರಿಗೆ ಸಮರ್ಪಣೆಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಮಾತಂಗಿ ನಗರ ನಾಲ್ವಾರದ ಅಕ್ಕನ ಬಳೆಗಳ ತಾಯಂದು ಪ್ರತಿ ಅಮಾವಾಸ್ಯೆ ಗುರುವಾರ ಭಜನೆ ಮಾಡ್ತಕ್ಕಂಥದ್ದೇ ಅವರ ಸೇವಾ. ಯಾವಾಗ ಮಠ ಸ್ವಚ್ಛ ಮಾಡುವಲ್ಲೂ ಕೂಡ ಅವರು ಶ್ರಮ ವಹಿಸ್ತಿರ್ತಾರೆ. ಆದರೆ ಎಲ್ಲ ಹೆಣ್ಮಕ್ಳು ತಾಯಂದಿರು, ಅಕ್ಕನ ಬಳೆಗಳ ತಾಯಂದಿರು ಇವತ್ತು ತಾವೆಲ್ಲ ಕಾಣಿಕೆಯನ್ನು ಜಮಾಯಿಸಿದರೆ ಅವರ ಅನುಗ್ರಹ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮಾತಂಗಿ ಸಮಾಜದ ಎಲ್ಲ ತಾಯಂದಿರು ನಿಮ್ಮ ಮುಖ್ಯವರಿಂದ ಅನುಗ್ರಹ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥ ವಿಷಯಗಳು. ಅಂತ ಮಾತಂಗಿ ನಗರದ ಅಕ್ಕನ ಬಳೆಗಳ ಎಲ್ಲ ತಾಯಂದಿರು ಜೊತೆಗೆ ನೋಡೋಣ. ಸಿದ್ದು ಮುಂದಕ್ಕೆ ಇವತ್ತು ಸದಾ ತೊಂದರೆಯಲ್ಲಿದ್ದರು, ನೋವಿನಲ್ಲಿದ್ದರು, ಚಿಂತೆಯಲ್ಲಿದ್ದರು. ಒಂದು ವರ್ಷ ಆಯಿತು ನಾವು ಪೂರೈಕೆಯನ್ನು ಕಳೆದುಕೊಂಡು ಮಗನನ್ನು ಕಳೆದುಕೊಂಡು ಒಂದು ವರ್ಷ ಆಯಿತು. ನಿಮಗೆ ಬಹಳ ದುಃಖತಪ್ತರಾಗಿತ್ತು. ಅದಕ್ಕೆ ಏನು ಮಾಡಬೇಕು? ಒಂದು ವರ್ಷ ಆಯಿತು ಮಗ ತಿಳ್ಕೊಂಡು ತಿಳ್ಕೊಂಡಂಗೆ ನಮಗೂ ಸ್ವಲ್ಪ ಹೃದಯ ವಿವರ ಆಯ್ತು, ಕಣ್ಣೀರು ಬಂದಂಗೆ ಆದವು. ಸದಾಕಾಲ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಡಗೈ ಅನ್ನುವ ಹಾಗೆ ನಮ್ಮ ಜೊತೆಗೆ ಇರತಕ್ಕಂಥ ಸಿದ್ದು ಮಂತ್ರಿಯವರಿಗೆ ಅವರ ಮಗ ಪೂರೈಕೆಯನ್ನು ಕಳೆದುಕೊಂಡ ನೋವು ಅವ್ರು ಎಷ್ಟಿದೆ ಅಷ್ಟೇ ನಮಗೂ ಕೂಡ ಇದೆ. ಆ ನೋವು ಮರ್ಯಾದಂಥದ್ದು. ಆದರೂ ಕೂಡ ದೇವರ ಅನುಗ್ರಹ ಆಗಿ ಅವನಿಗೆ ಮುಂದೆ ಒಳ್ಳೆಯದಾಗಬೇಕು ಅಂತ ನಾವು ಕಾಯ್ತಾನೆ ಇದ್ದೀವಿ. ಅಂತ ಸಿದ್ದು ಮಂತ್ರಿಯವರು ಒಂದು ವರ್ಷ ಆಯಿತು ಏನು ಮಾಡಂಡಿ ಅಂತ ಕೇಳಿದ್ರು. ನೋಡಪ್ಪ, ಅದು ಸಣ್ಣ ಶಿಶು, ಸಣ್ಣ ಕೂಸು ಅಂತ ಹೇಳ್ಬಿಟ್ಟಿದೆ. ಅದಕ್ಕೆ ದೊಡ್ಡದಾಗಿ ಪುಣ್ಯತಿಥಿ ಅಂತ ಏನು ಮಾಡೋದು ಬೇಡ ಅಂತ ತಿಳ್ಕೊಂಡು ನಾವು ಅಂದಾಗ ಇಲ್ಲ ಏನು ಮಾಡಬೇಕು ಅಂತಂದ್ರೆ ನಾವು ಏನು ಮಾಡೋದು ನೋಡಿ ಏನು ಇಲ್ಲ. ಕೂಡಸಿದ್ದೇಶ್ವರ ದಾಸೋಹಕ್ಕೆ
ಪೂರೈಸಿನ ಹೆಸರಿನ ಮೇಲೆ ಕಾಣಿಕೆ ಸಮರ್ಪಣೆಯಾಗಿ ಅಂತ ತಿಳ್ಕೊಂಡು ಸುಮಾರು 5,000 ರೂಪಾಯಿಗಳನ್ನು ತಮ್ಮ ಮಗನ ಹೆಸರಿನಲ್ಲಿ ಹಾಗೆ ಶ್ರೀಮಠದ ಇನ್ನೋರ್ವ ಸದಸ್ಯರಾದಂಥ ಬಸವರಾಜ ರೆಡ್ಡಿ ಗುಜ್ಜಾಲ್ ಪರಿವಾರದವರು ಮಲ್ಲಿಕಾರ್ಜುನ ರೆಡ್ಡಿ ಆಗಿರ್ಬೋದು, ಬಸವರಾಜ ರೆಡ್ಡಿ ಆಗಿರ್ಬೋದು, ಆನಂದರಾಗಿರ್ಬೋದು, ಸದಾಕಾಲ ಸೇವೆಯನ್ನು ಸಲ್ಲಿಸತಕ್ಕಂಥ ಸದ್ಭಕ್ತರು ಅವರು ಕೂಡ ನಮ್ಮ ಬಸವರಾಜ ರೆಡ್ಡಿ ಗುಜ್ಜಾಲ್ ಪರಿವಾರದವರು ಇವತ್ತು ನಮಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಯರಗೋಳದ ನಮ್ಮ ಬಸಲಿಂಗಪ್ಪವರು ಅಂತಂದರೆ ಹಿಂದಿನ ಲಿಂಗೈಕ್ಯ ಭುಜೇಂದ್ರ ಶಿವಯೋಗಿಗಳವರ ಶಿಷ್ಯರಿಂದ ಅನುಗ್ರಹಿತ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯರಗೋಳಕ್ಕೆ ಯಾವಾಗಲೂ ಅವರ ಮನೆ ಮುಖ್ಯವಾಗಿ ಹೋಗ್ತಿದ್ರಂತ. ಬಸಲಿಂಗಪ್ಪವರು ಕೊನೆಯವರೆಗೂ ಶ್ರೀಮಠದ ಪರಮ ಸ್ವತಂತ್ರರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರ ಸ್ವತಂತ್ರರಾಗಿರ್ತಕ್ಕಂಥ ಶ್ರೀ ಮಲ್ಲಣ್ಣಗೌಡ ಪೊಲೀಸ್ ಪಾಟೀಲ್ ಯರಗೋಳವರು ಇವತ್ತು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಜಾತ್ರಾ ಮಹೋತ್ಸವಕ್ಕಾಗಿ. ಹಾಗೆಯೇ ನಮ್ಮ ಸುಬೇದಾರ್ ಸಗರದ ಸುಬೇದಾರ್ ನೃತ್ಯವನ್ನು ಕೂಡ ಶ್ರೀಮಠದ ಪರಮ ಸದ್ಭಕ್ತರು ಮಲ್ಕಣ್ಣಗೌಡ ಪಾಟೀಲ್ ಅವರು ಅವರ ಆಗಿರುವಂಥ ಕಾಲಕ್ಕೆ ಶ್ರೀಮಠದ ಜೊತೆ ವಿನಾಭಾವ ಸಂಬಂಧ ಪ್ರತಿ ಅಮಾವಾಸ್ಯೆ ಬರೋರು. ಅವರ ಶಕ್ತಿ ನಿಂತರೂ ಕೂಡ ವಯಸ್ಸಾಗಿ ಇಡಕ್ಕಾಗ ತೊಂದರೆಗಳು ಕೂಡ ಪತ್ರಗಳ ಮುಖಾಂತರ ತಮ್ಮ ಭಾವನೆಗಳನ್ನು ನಿವೇದನೆ ಮಾಡಿಕೊಳ್ತಾ ಇದ್ದಾರೆ. ಅಂಥ ಮಲ್ಕಣ್ಣಗೌಡ ಅವರ ಸುಪುತ್ರರಾಗಿರ್ತಕ್ಕಂಥ ಸಿದ್ದರಾಮಗೌಡ ಅವರ ಸುಪುತ್ರ ನಮ್ಮ ನಾರಾಯಣಗೌಡ ಸುಬೇದಾರ್ ಅವರ ಚಿಕ್ಕವರಾಗಿರೋದು ಶ್ರೀಮಠಕ್ಕೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಹೋಗ್ತಾರೆ. ಅಶೋಕ ಆಗಿರ್ಬೋದು, ದಾನಗೌಡ ಆಗಿರ್ಬೋದು, ನಾಗು ಆಗಿರ್ಬೋದು, ಶ್ರೀಮಠಕ್ಕೆ ಭಕ್ತಿ ಸಮರ್ಪಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಅವೆಲ್ಲ ಪರಿವಾರ ಯಡ್ರಾಮಿಯಲ್ಲಿ ಅಲ್ಲಿ ಮೆಡಿಕಲ್ ಮುಂತಾದ ಉತ್ತಾರಗಳನ್ನು ತೆಗೆದುಕೊಳ್ಳಿ ವ್ಯವಹರಿಸ್ತಾಗಿದ್ದಾರೆ. ಅವರಿಗೆ ಇವತ್ತು ಮಗು ಹುಟ್ಟಿದ ಒಂದು ಖುಷಿ ಕಡೆಗಳನ್ನು ಎಳೆ ಚಲೋ ಆಗ್ತದೆ ತಿಳ್ಕೊಂಡು ತಮ್ಮ ಮಗುವನ್ನು ಕರೆದುಕೊಂಡು ದಂಪತಿಗಳು ಪರಿವಾರ ಸಮೇತವಾಗಿ ಶ್ರೀಮಠಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದಾರೆ. ಅಂತ ನಾರಾಯಣಗೌಡ ಸುಬೇದಾರ್ ಸಗರ ಪರಿವಾರದಲ್ಲಿ ಕೂಡ ಶುಭವನ್ನು ಕೋರಿ ಇವತ್ತು ವಿಶೇಷವಾಗಿ ದವಸಗಳ ಸೇವೆಯನ್ನು ಮಾಡಿರ್ತಕ್ಕಂಥದ್ದು, ದವಸಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಧನಲಕ್ಷ್ಮಿ ಕಿರಾಣಾ ಸ್ಟೋರ್ ಕುಂಬಾಗಳಿಗೆ ರಾಜಸ್ಥಾನದವರು ಇದೇ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವರು ಸೋಲನ್ನು ಒಂದು 2 ಚೀಲ ಅಕ್ಕಿ ಗುಂಡೆಗಳನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಗೋವಿಂದಪ್ಪ ಇಟ್ಲ 1 ಚೀಲ ಅಕ್ಕಿಯನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ತಾಯಂದಿರು ನಮ್ಮ ಗವಾಗ ಹಾಡ್ತಕ್ಕಂಥ ಯಾವಾಗಲೂ ಬಾಲಯ್ಯ ಮಾತೆ ಶಿವಗಳ ಹಾಡು ಮಗನ ತುಳಿಯುವ ಭಕ್ತರು ಮಗನ ತುಳಿಯುವ ಅಂತ ನಮ್ಮ ಕುಂಭವಾದ ತಾಯಂದಿರು ಕುಂಭವಾಗ್ತಕ್ಕಂಥದ್ದೇ ಹೈರಾಣ ಅಂತ ಅಂತಿರ್ತೀವಿ. ಬೆಳಗಾದ ಕೂಡ ಮತ್ತೊಂದು ಹೈರಾಣ. ಅದರ ಜೊತೆಗೆ ನೋಡಿ ನಮಗೆ ತುಲಾಭಾರ ಮಾಡಬೇಕಾದ್ರೆ 2-3 ವರ್ಷದಿಂದ ಗೊತ್ತಿರೊಳಗೆ ಮಗುವನ್ನು ಕೂಡಿಸಿ ಮನಸ್ಸಿ ಪದ ಹಾಡಿದಂಥ ರೀತಿಯಲ್ಲಿ ನಮ್ಮ ಕುಂಭವರ್ತಂಥ ಎಲ್ಲ ತಾಯಂದಿರು ಅವರ ಭಕ್ತಿ, ಅವರ ಶ್ರದ್ಧೆ, ಅವರ ಶ್ರೀಮಠದ ಮೇಲಿರ್ತಕ್ಕಂಥ ಅಭಿಮಾನ ಬಹಳ ದೊಡ್ಡದು. ಅವರು ನಮ್ಮನ್ನು ಮದುವೆ ತಕ್ಕಡಿಯಲ್ಲಿ ತುಳಿಸಿ ಇವತ್ತು ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಎಲ್ಲ ಪ್ರತಿಯೊಬ್ಬ ತಾಯಂದಿರಿಗೆ ಪ್ರತಿಯೊಂದು ತಾಯಂದಿರಿಗೆ ಏನೆಲ್ಲ ಅದನ್ನು ತುಂಬಿಕೊಡ್ತಕ್ಕಂಥ ಆಶೀರ್ವಾದವನ್ನು ಸದ್ಗುರು ಗುರುಸಿದ್ದೇಶ್ವರು ಅನುಗ್ರಹ ಸಮೇತವಾಗಿ ನೀಡಿ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಹಾರೈಸ್ತಾ ಇಲ್ಲಿವರೆಗೂ ನೀವು ಶಾಂತವಾಗಿ ಕೂತ್ಕೊಂಡಿದ್ದೀರಿ. ಈಗಾಗಲೇ ಜಾತ್ರಾ ಮಹೋತ್ಸವದ ಪ್ರಕಟಣೆಗಳನ್ನು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದ ಪ್ರಕಟಣೆಯ ಪ್ರಕಾರ ಅಮಾವಾಸ್ಯೆ ದಿವಸ ನವರಾತ್ರಿ ಅಮಾವಾಸ್ಯೆ ದಿವಸ ಅದೇ 18ನೇ ತಾರೀಕಿಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಸಮಾರಂಭ ನಡೀತಾ ಇದೆ. ರಾಯಚೂರು ಜಿಲ್ಲೆಯ ನಿರ್ಗತ್ ದಾತನವರು ಬರ್ತಾ ಇದ್ದಾರೆ. ಇನ್ನೂ ಅನೇಕ ಗಣ್ಯರು ಮಂತ್ರಿ ಮಾನ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಂಥವರೆಲ್ಲ ಬರ್ತಕ್ಕಂಥ ಒಂದು ಸಂದರ್ಭ ಅಂತಂದರೆ ಅದು ಅಮಾವಾಸ್ಯೆ ದಿನ ಉದ್ಘಾಟನಾ ಸಮಾರಂಭದಲ್ಲಿ ಅವರೆಲ್ಲ ಭಾಗವಹಿಸಿದ್ದಾರೆ. ಮತ್ತು ಕರ್ನಾಟಕ ಮಹೋತ್ಸವ ನಮ್ಮೆಲ್ಲರ ರಾಷ್ಟ್ರೀಯ ಕರ್ನಾಟಕ ಮಹೋತ್ಸವ ಮುಗಿದು ಮರುದಿವಸ ಸಾಯಂಕಾಲ ಭವ್ಯವಾಗಿರುವಂಥ ರಥೋತ್ಸವ ಅದನ್ನು ನೋಡೋದು ಕಂಡುಕೊಳ್ಳೋದು ಅಂತ ಒಂದು ಆನಂದ. ದೀಪಗಳ ಉತ್ಸವ, ದೀಪಗಳ ಸಾಲು ಅದು ಕರ್ನಾಟಕವಾದರೆ ವಿದ್ಯುತ್ ದೀಪಗಳ ಬೆಳೆ
ಸಿದ್ದೇಶ್ವರನ ರಥವನ್ನು ಎಳೆದು ಪಾವನ ಆಗ್ತಕ್ಕಂಥದ್ದು ನೋಡಿ. ನಾವು ಯಾವಾಗಲೂ ಹಾಗೆ ಇದೀಗ ಬೇಗ ಬೇಗ ಮಾಡೋಣ ಹೋಗೋಣ ಅದರಲ್ಲೂ ರಥೋತ್ಸವದೆಲ್ಲ ಬೇರೆ ಅಂತ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗಿತ್ತು. ರಥೋತ್ಸವದ ನಂತರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಅವರಿಗೆ ಚಲನಚಿತ್ರ ನಟರಾಗಿರ್ತಕ್ಕಂಥ ಪ್ರಣಯರಾಜ ಅಂತಕ್ಕಂಥ ಬಿರುದಿಗೆ ಪಾತ್ರರಾದಂಥ ಹಿರಿಯ ಕಲಾವಿದರು ಶ್ರೀನಾಥ್ ಅವರಿಗೆ ಚಿತ್ರದುರ್ಗದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ. ಆ ಕಾರ್ಯಕ್ರಮದಲ್ಲಿ ಪ್ರಭು ಸ್ವಾಮಿಗಳು ಇರ್ತಾರೆ, ಜೊತೆಗೆ ಅಡವಿಗೆ ಮಹಾರಾಜರು ತಿಳ್ಕೊಂಡು ಚಿಂತನೆ ದಿವಸದಲ್ಲಿ ಕೆಲವು ವರ್ಷದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ದೊಡ್ಡ ಕಾರ್ಯಕ್ರಮ ಅಂತ ಅಡವಿಗೆ ಮಹಾರಾಜರ ಒಂದು ನೇತೃತ್ವದಲ್ಲಿ ಅನೇಕ ಮುಖಂಡರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆಯುವಂಥದ್ದು. ಅವರನ್ನೆಲ್ಲ ನೀವು ಭಾಗವಹಿಸಿ ಅಂತ ಹೇಳಿ ಇಲ್ಲಿವರೆಗೂ ಶಾಂತವಾಗಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರ ಸಹನೆ ಮಾಡಬಹುದು. ಡಬಲ್ ಡ್ಯಾನ್ಸ್ ನೋಡಿರಿ ಮತ್ತು ಈ ತುಲಾಭಾರವನ್ನು ಹಾಕಿರೋದನ್ನು ನೋಡಿಕೊಂಡು ಅವೆಲ್ಲ ಪ್ರಸಾದ ಯಾರು ಸ್ವೀಕಾರ ಮಾಡಿಲ್ಲ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ತಿಳಿಸಿ ನಮ್ಮ ಆಶೀರ್ವದಿಸುವುದರಲ್ಲಿ ವಿರಾಮವನ್ನು ನೀಡಿದ್ದೇವೆ. ನಾಳೆ ಮಧ್ಯಾಹ್ನದ ನಂತರ ಸಂಕ್ರಮಣದ ಆಚರಣೆ ಕೂಡ ಶ್ರೀ